ಸೊ ಗೊತ್ತಿರೋ ಹಾಗೆ ತೆರೆ ಮೇಲೆ ರಮೇಶ್ ಅರವಿಂದ್ ಸರ್ಗೆ ತ್ಯಾಗರಾಜ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ರಿಯಲ್ ಲೈಫಲ್ಲಿ ತ್ಯಾಗರಾಣಿ ಅಂತ ಎಲ್ಲರೂ ಟೈಟಲ್ ಬಂದ್ಬಿಟ್ಟಿದ್ವಿ ಆಲ್ರೆಡಿ. ಓಕೆ, ನನಗೆ ಕಾಂಪ್ಲಿಮೆಂಟ್ ಅಂತ ಗೊತ್ತೇನೆ ನಾನು. ಬಟ್ ನನಗೆ ಸ್ಟಾರ್ಟಿಂಗಿಂದನೂ ಇದನ್ನ ಹೇಳೋರು. ಫಸ್ಟ್ ಹೆಂಗೆ ಬಂತು ಅಂತಂದರೆ ಅಯ್ಯೋ ಇವ್ರು ಕೈ ಕೊಡ್ತಾರೆ ಅನ್ನೋ ಥರ ಇತ್ತು. ಎಲ್ಲ ಹುಡುಗಿರು ಕೈ ಕೊಡ್ತಾರೆ ಹುಷಾರು ಅಂತೆಲ್ಲ ಇತ್ತು ಫಸ್ಟು. ಆಮೇಲೆ ಹೋಗ್ತಾ ಹೋಗ್ತಾ ಬೇರೆ ಸಿನಿಮಾಲಿ ಅಂದರೆ ಆ ಹೀರೋಗೂ ಹೀರೋಯಿನ್ ಜಗಳ ಆಯ್ತಾ, ಬಿಡ್ತಾಳೆ ಬಿಟ್ಲು ಅಂತ ಹಂಗೆ ನಾ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ಏನಮ್ಮ ಆಯಿತು ಅಂತಾರ, ಸೇಮ್ ರಮೇಶ್ ಅರವಿಂದ್ ಸರ್ ಥರ ಬರ್ತಾಯಿದೆ ನನಗೆ ಅಂತ. ನಮ್ಮಮ್ಮ ಸರಿ I don't know, yeah. Like even today, like when people say, ಹೌದಾ ಹಂಗ ತ್ಯಾಗರಾಣಿ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು. ರಿಯಲ್ ಲೈಫಲ್ಲಿ ಇಲ್ಲ, ಐ ಆಮ್ ಶೇರಿಂಗ್ ದಟ್ ವಿತ್ ರುಕ್ಮಿಣಿ ವಸಂತ್. She is also ತ್ಯಾಗರಾಣಿ. ಅಲ್ಲ, ಬಟ್ ರಿಯಲ್ ಲೈಫಲ್ಲೂ ಕೂಡನಾ? No, I will fight for what I love. If I think ನನಗೆ ಅದು ಸರಿ ಹೋಗ್ತಾ ಇಲ್ಲ, ನನಗೆ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ಐ ವಿಲ್ ಲೀವ್ ಇಟ್. ಬಟ್ ನನಗೆ ಅದು ಸರಿ ಅನಿಸ್ತು, ನನಗೆ ಅದು ಬೇಕು ಅಂತ ಅನಿಸಿದ್ರೆ ಐ ವಿಲ್ ಫೈಟ್ ಫಾರ್ ಇಟ್. ಐ ವಿಲ್ ಫೈಟ್ ಫಾರ್ ದ ಪೀಪಲ್ ಐ ವಾಂಟ್. ಅಲ್ಲ, ಯಾಕೆ ತ್ಯಾಗರಾಣಿ ಅಂತ ಕೇಳಿದೆ ಅಂದರೆ, ಸಿ ಐ ಮೀನ್ ಅಫ್ಕೋರ್ಸ್ ವಿತ್ ಯುವರ್ ಪರ್ಮಿಷನ್ ಹೇಳ್ತಿದ್ದೀನಿ. ಈಗ ಒಂದು ಜನರು ಅವ್ರದ್ದೇ ಆದಂಥ ರೀತಿಯಲ್ಲಿ ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಈಗ ಕಲ್ಪನೆ ಮಾಡ್ಕೊಂಡಿರ್ತಾರೆ. ಈಗ 2 people ಕ್ಯಾನ್ ಬಿ ಫ್ರೆಂಡ್ಸು ಕೂಡ ಇರ್ಬೋದು ಅಂತ. ಈಗ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ ಅಂತಲೇ ಅಂದ್ಕೊಂಡು ಇಟ್ ವಿಲ್ ಬಿ ಪ್ರೊಜೆಕ್ಟೆಡ್ ಎಲ್ಲ ಕಡೆ ಇರುತ್ತೆ ಅಂತ. ಸಡನ್ನಾಗಿ ಈಗ ಅವ್ರು ಬೇರೆ ಕಡೆ ಮದುವೆ ಅಂತ ಅನೌನ್ಸ್ ಮಾಡಿದಾಗ ನ್ಯಾಚುರಲಿ ನೋಡ್ತಿರ್ಬೇಕಾರೆ ಎಲ್ಲರೂ ಸಿಂಗ್ನೆ ಅಯ್ಯೋ ಅಮೃತ ಕೈ ಕೊಟ್ಬಿಟ್ರಾ, ಅಥವಾ ಈ ರಿಲೇಷನ್ಶಿಪ್ ವರ್ಕ್ ಆಗಲಿಲ್ವಾ, ಟೂ ಮೆನಿ ರೂಮರ್ಸ್ಗಳು ಸ್ಪೆಕ್ಯುಲೇಷನ್ಸ್ಗಳೆಲ್ಲ ಬಂದ್ಬಿಡುತ್ತೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? We were very good friends. And then ಯಾವಾಗ, ಆ್ಯಂಡ್ ಹೀಸ್ ಆಲ್ಸೋ ಫ್ರಮ್ ಮೈಸೂರು. ನನಗೆ ಪಾಪ್ಕಾರ್ನ್ ಮಾಡಿದಾಗ ನಾನು ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್, ಟು ಬಿ ವೆರಿ ಫ್ರ್ಯಾಂಕ್. ನನಗೆ ಟಗ್ರೂ ಅಷ್ಟೇ ಎಷ್ಟು ಸತಿ ನೋಡಿದೆ ಅಂತಂದರೆ ಒಂದು 16 ಸತಿ ನೋಡಿದ್ದೀನಿ, ಬಿಕಾಸ್ ಐ ಲವ್ ದಟ್ ಕ್ಯಾರೆಕ್ಟರ್ ಸೋ ಮಚ್. ಆ್ಯಂಡ್ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ಅದೊಂದು ಫ್ಯಾನ್ ಮೂಮೆಂಟ್ ನಂಗೆ ಯಾವಾಗಲೂ ಇತ್ತು. ಆ ಫ್ಯಾನ್ ಮೂಮೆಂಟಿಂದ ಏನಾಯಿತು, ಇವರಿಂದ ಸೇಮ್ ಏರಿಯಾ ಕೋವಿಡಲ್ಲಿ ನಾನು ಸಪ್ತಮಿ ನಾನು ಎಲ್ಲ ಆ್ಯಕ್ಚುಲಿ ಒಂದೇ ಗ್ಯಾಂಗ್ ಥರ ಇತ್ತು. ಗ್ಯಾಂಗ್ ಹಂಗೆ ಇದ್ವಿ ನಾವು. ಈವನ್ ನಾವು ಗೋಲ್ಡನ್ ಗ್ಯಾಂಗ್ ಶೋ ಅಂಡ್ ಅದು ಹೆಂಗೆ ಗೊತ್ತಾ, ಇಲ್ಲಿ ಆ ಫ್ರೆಂಡ್ಶಿಪ್ಸ್ ಸೆಲೆಬ್ರೇಟ್ ಮಾಡೋ ಥರ ಮೈಂಡ್ಸೆಟ್ ಸ್ವಲ್ಪ ಕಡಿಮೆ. ಅಂದರೆ ಇವಾಗ ನೋಡಿ, ಈ ಬಾಲಿವುಡಲ್ಲೆಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಹೆಂಗೆ ಹ್ಯಾಂಗ್ ಔಟ್ ಮಾಡ್ತಾರೆ, ಹೆಂಗೆ ಕಾಫಿ ಕುಡಿತಾರೆ, ಹೆಂಗೆ ಡಿನ್ನರ್ಸ್ಗೆ ಹೋಗ್ತಾರೆ, ಹೆಂಗೆ ಒಟ್ಟಿಗೆ ಇರ್ತಾರೆ. ಇಲ್ಲಿ ಏನಾಗಿದೆ ಅಂತಂದರೆ ವಿ ಆರ್ ವೆರಿ ಕ್ಲೋಸ್ ಹಿಯರ್. ಅಯ್ಯೋ ಅಲ್ಲೋದು ಯಾರಾದರೂ ನೋಡಿಬಿಟ್ರೆ, ವೈ 2 friends can't go? ವೈ ಕ್ಯಾನ್ ಐ ಹ್ಯಾವ್, ನಾನು ಏನಕ್ಕೆ ನಿಮ್ಮ ಜೊತೆ ಕಾಫಿ ಕುಡಿಯೋಕ್ಕಾಗಲ್ಲ ಆಚೆ ಹೋಗಿ, ವೈ ಕಾಂಟ್ ಐ ಹ್ಯಾವ್ ಡಿನ್ನರ್ ವಿತ್ ಯು? ಸೊ ವೆನ್ ದಟ್ ಹ್ಯಾಪನ್, ಆ್ಯಕ್ಚುಲಿ ನನಗೆ ನಮ್ಮ ಕಪಲ್ನ ಸೆಲೆಬ್ರೇಟ್ ಮಾಡಬೇಕಾದ್ರೆ ತುಂಬ ಖುಷಿ ಆಗೋದು. ಯಾಕಂದರೆ ಅದು ಅವಾಗ ಹಿಂದಿನ ಕಾಲದಲ್ಲಿ ಒಂದು ಸೆಲೆಬ್ರೇಷನ್ ಇರೋದು. ಓ ಶಿಟ್, ಏನು ರಿಪೀಟ್ ಹೀರೋಯಿನ್ಸ್ ನೋಡಿದಾಗ ಅದು ಒಂದು ದಿ ಕಪಲ್ ಅನ್ನೋ ಥರ ಒಂದಿತ್ತಲ್ಲ. ಸೊ ನನಗೆ ಆ ಥರ ವೆನ್ ಪೀಪಲ್ ಸೆಡ್ ಐ ಲವ್ ಯುವರ್ ಕಾಂಬಿನೇಷನ್, ನಮ್ಗೆ ತುಂಬ ಇಷ್ಟ, ನಿಮ್ಮನ್ನು ನೋಡೋಕೆ ಇಷ್ಟ, ಬಿಕಾಸ್ ವಿ ವರ್ ಫ್ರೆಂಡ್ಸ್, ವಿ ಹ್ಯಾಡ್ ವೆರಿ ಗುಡ್ ಬಾಂಡ್ ಆ್ಯಂಡ್ ದಟ್ ವಾಸ್ ಸೀನ್. ಈಗ ಏನಾದರೂ ನಾವು ಇಂಟರ್ವ್ಯೂಸಲ್ಲಿ ಕುತ್ಕೊಂಡು ನಾನು ಅವರು ಮಾತಾಡಬೇಕಾದ್ರೆ, ಈಗ ಅವ್ರಿಗೆ ಅಂದರೆ ಸುಮ್ಮನೆ ಕೂತ್ಕೋ, ನೀ ಸುಮ್ಮನೆ ಕೂತ್ಕೋ, ವಿ ವರ್ ದಟ್ ಕಂಫರ್ಟಬಲ್. ಆಮೇಲೆ ನೀನು ಗೊತ್ತಿಲ್ವಾ, ನಿನ್ನ ಬಗ್ಗೆ ನನ್ಗೆ ಗೊತ್ತಿಲ್ವಾ ಅಂತ, ಬಿಕಾಸ್ ವಿ ವರ್ ಲೈಕ್ ದಟ್ ಆ್ಯಂಡ್ ವಿ ಹ್ಯಾವ್ ವರ್ಕ್ಡ್. ಆ್ಯಂಡ್ ಒಂದು ಸಲಿಗೆ ಬರುತ್ತೆ ಅಲ್ಲ, 4 ಸಿನಿಮಾ ಮಾಡಿರೋದು ನಾನು. ಫಾರ್ ಎಕ್ಸಾಂಪಲ್ ಅದಾದ ಇನ್ನೊಂದು ಶೋಲ್ ಕೂತಿರ್ಬೇಕಾದ್ರೆ ಎಮೋಜಿ ಬಗ್ಗೆ ಹಿ ಸ್ಪೀಕ್ಸ್. ಯು ರಿಮೆಂಬರ್ ಅವಾಗ ಪೊಸೆಸಿವ್ ಅಮೃತ ಇಸ್ ಸೀನ್ ಹಿಯರ್, ಪೊಸೆಸಿವ್ ಅಮೃತ. ಓ ಮೈ ಗಾಡ್, ಐ ವಾಸ್ ಲೈಕ್ ಇಲ್ಲ, ಅದು ರಿಯಾಕ್ಷನ್ಸ್ ನೋಡ್ಬೇಕು ನೀವು. ಇದರಲ್ಲೂ ಅಷ್ಟೇ, ಯಾವುದೋ ಪ್ರೀಮಿಯರ್ ಶೋನಲ್ಲಿ ಏನಕ್ಕೋ ಹಿಂದೆ ತಿರುಗಿದ್ದೀನಿ, ಕರೆಕ್ಟಾಗಿ ಧನು ಈಸ್ ಟಾಕಿಂಗ್ ಟು ಸಮ್ ಗರ್ಲ್, ಕರೆಕ್ಟಾಗಿ ನಾನು ಹಿಂದೆ ತಿರುಗಿದ್ದೀನಿ, ಅದಕ್ಕೆ ಯಾರೋ ಮಾತಾಡಿದ್ವಿ, ಗರಮ್ಮಂಗೆ ನೋಡಿದ್ದ ಅಮೃತ ಅಂತ ತೆಗ್ದು ಹಾಕ್ಬಿಟ್ಟಿದ್ರು. ನಾನು ಏನು ನೋಡ್ತಿದ್ನೋ, ನನಗೇನು ಗೊತ್ತಾ, ಐ ಹ್ಯಾವ್ ಅ ರೆಸ್ಟಿಂಗ್, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದಿಸ್ ವರ್ಡ್, ಐ ಹ್ಯಾವ್ ಅ ರೆಸ್ಟಿಂಗ್ ಬಿಚ್ ಫೇಸ್. ಓಕೆನಾ, ಯು ಕ್ಯಾನ್ ಆರಾಮ್ಸೆ ಯೂಸ್. ನನಗೆ ನಾನು ನಗ್ಲಿಲ್ಲ ಅಂತಂದರೆ ಸ್ವಲ್ಪ ಸೀರಿಯಸ್ ಆಗಿ ಕಾಣ್ತೀನಿ. ಅಂದರೆ ನನ್ನ ಫಸ್ಟ್ ಇಂಪ್ರೆಷನ್ ಒಂದು ಸ್ವಲ್ಪ ಇವಳಿಗೆ ಗಾಂಜಲಿ ಅನ್ನೋ ಇಂಪ್ರೆಷನ್ ಸ್ಟಾರ್ಟಿಂಗಲ್ಲಿ ಬರುತ್ತೆ. ಸೊ ದಟ್ ಕಂಫರ್ಟಬಲ್ನೆಸ್ ವಾಸ್ ಆಲ್ವೇಸ್ ದೇ. ಆ್ಯಂಡ್ ದೆನ್ ನಾವು ತುಂಬ ಸಿನಿಮಾಗಳ ಜೊತೆ ಒಟ್ಟಿಗೆ ಮಾಡಿದ್ವಿ. ಆ್ಯಂಡ್ ಯಾವಾಗ ಕಾಮೆಂಟ್ಸ್ ಬರೋಕ್ಕೆ ಶುರುವಾಯಿತು, ಯಾವಾಗ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್, ಆ್ಯಂಡ್ ದೆನ್ ರಿಯಾಲಿಟಿ ಶೋ ಹ್ಯಾಪನ್ ಆ್ಯಂಡ್ ದೇ ಗೇವ್ ಅ ಟಾಸ್ಕ್. ನಾನು ಅದಕ್ಕೂ ಮುಂಚೆ ನಾನು ಏನಾಯಿತು ಅಂತಂದರೆ, ನಾನು ಹೇಳಿದ್ದು ಈಸ್ ವೆರಿ ಶೈ ಇನ್ ರೊಮ್ಯಾನ್ಸ್. ಲೈಕ್ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ರೊಮ್ಯಾಂಟಿಕ್ ಸೀನ್ಸ್ ಇದ್ದರೆ ನಾನು ಹ್ಯಾವ್ ನೆವರ್ ಸೀನ್ ಅ ಗೈ ಹೂ ಇಸ್ ವೆರಿ ಶೈ, ಈಸ್ ಎಕ್ಸ್ಟ್ರೀಮ್ಲಿ ಶೈ. ಫೈಟ್ ಕೊಡಿ, ಇದು ಕೊಡಿ, ಬಾಟ್ಲ್ ಓಪನ್ ಮಾಡು, ತಲೆ ಹೊಡಿ ಅಂದರೆ ಹಿ ವಿಲ್ ಕಿಲ್ ಇಟ್. ಯು ಗಿವ್ ದಿಸ್, ಹಿಲ್ ಟೇಕ್ ಒನ್ ಸ್ಟೆಪ್ ಬ್ಯಾಕ್. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಅದಕ್ಕೆ ವಿ ಗಾಟ್ ಎ ಟಾಸ್ಕ್. ಅದು ಆಶೆ ಬಂದಮೇಲೆ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್ ಟು ಬೋತ್ ಆರ್ ಫ್ಯಾಮಿಲೀಸ್, ಟು ಬಿ ವೆರಿ ಫ್ರ್ಯಾಂಕ್. ಐ ವಾಸ್ ಲೈಕ್, ಓಕೆ ಲೀವ್ ಇಟ್,
ಬಿಕಾಸ್ ಪೀಪಲ್ ಆರ್ ವಾಂಟಿಂಗ್ ಅಸ್ ಟು ಸಿ ಅದಾದ್ಮೇಲೆ ಹೊಯ್ಸಳ ಆಯಿತು ಅದು ಮತ್ತೆ ಆಯ್ತಲ್ಲ. ಸೊ ಬಟ್ ಐ ಲೈಕ್ ಹೌ ದೇ ಸೆಲೆಬ್ರೇಟೆಡ್ ದ ಕಪಲ್. ಬಟ್ ದೆನ್ ಐ ಆಮ್ ಆಲ್ಸೋ ಲೈಕ್ ನಾವು ಇದೆಲ್ಲ ಆದ್ಮೇಲೂ ಅಷ್ಟೇ ಈವನ್ ಒಂದೇ ಅನೌನ್ಸ್ ದೇ ಲೈಕ್ ಬಟ್ ನೆಗೆಟಿವ್ ಆಗಿ ನನ್ಗೆ ಅದೂ ಇಷ್ಟ ಆಯಿತು. ಜನ ಹೆಂಗೆ ರಿಸೀವ್ ಮಾಡ್ಕೊಂಡ್ರು ನಂಗೆ ತುಂಬ ಇಷ್ಟ ಆಯಿತು. ಅಯ್ಯೋ ನಾವು ಅವ್ರು ಅಂದ್ಕೊಂಡಿದ್ವಿ ಇವರ ಅನ್ನೋ ಥರ ಹೇಳಿದ್ರು ಹೊರತು ಯಾರನ್ನೂ ಅಂದರೆ ಬ್ಲೇಮ್ ಮಾಡಿ ಹರ್ಟ್ ಮಾಡೋ ಥರ ಮಾಡಿಲ್ಲ. ಐ ಮೀನ್ ಸೋ ಮಚ್ ಮೆಚ್ಯೂರಿಟಿ ಇನ್ ಆಡಿಯನ್ಸ್. ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಆ್ಯಂಡ್ ಐ ಥಿಂಕ್ that's how they love Dhananjaya. Yeah. That's how they love him. ಅಂದರೆ ಯಾರನ್ನೂ ಅಂದರೆ ಈಸಿಲಿ ನನ್ನನ್ನು ಬ್ಲೇಮ್ ಮಾಡುವಂಥ ಎಲ್ಲ ಚಾನ್ಸು ಇತ್ತು. ನನಗೆ ಅಂದ್ಕೊಂಡಿದ್ದು ನನ್ನನ್ನು ಇಷ್ಟೇ ಪ್ರೀತಿ ಮಾಡ್ತಾರ ಜನ ಅಂತ ಅನಿಸ್ತು. ನಾನು ಎಷ್ಟೊಂದು ಜನಕ್ಕೆ ಹೇಳಿದೆ ಇದನ್ನು. ವೆನ್ ದಟ್ ಹ್ಯಾಪನ್ ಐ ವಾಸ್ ಲೈಕ್ ಎಷ್ಟು ಜನ ಮೆಸೇಜ್ ಹಾಕಿದ್ರು, ಅಂದರೆ ಎಷ್ಟು ಜನ ಪೀಪಲ್ ವರ್ ಕನ್ಸರ್ನ್ ಸೇಯಿಂಗ್ ಐ ಓಕೆ. ಐ ವಾಸ್ ಲೈಕ್ ನಾನು ಯಾಕೆ ಹಿಂಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿಲ್ಲ. ಐ ವಾಸ್ ಲೈಕ್ ಹೇ ದೇ ಆ್ಯಕ್ಚುಲಿ ಕೇರ್. ಈವನ್ ದೋ ಇಟ್ಸ್ ನಾಟ್ ಟ್ರೂ, ದೇ ಕೇರ್. ದೇ ಆರ್ ಆಸ್ಕಿಂಗ್ ಇಫ್ ಐ ವಾಸ್ ಫೈನ್. ಐ ಮೀನ್ ಐವ್ ಗೇನ್ ಸೋ ಮಚ್ ಅಂತ ಅನಿಸ್ತು. ದಟ್ ಥಾಟ್ ಅ ಲಾಟ್ ಆಫ್ ಥಿಂಗ್ಸ್. ಐ ಮೀನ್ ಆನೆಸ್ಟ್ಲಿ ಅನ್ಸುತ್ತೆ, ಸಿ ಇಟ್ ಇಸ್ ಲೈಕ್ ಜಸ್ಟ್ ಬಿಕಾಸ್ ನೀವು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಆ ಒಂದು ಈಕ್ವೇಷನ್ ಏನಿರುತ್ತೆ ಅನ್ನೋದನ್ನ ಅವ್ರವ್ರೇ ಅಸಂಪ್ಷನ್ ಮಾಡ್ಕೊಂಡಿರ್ತಾರೆ. ತಪ್ಪು ಸರಿ ಅಂತ ಬಗ್ಗೆ ನಾವು ವಿಮರ್ಶೆ ಮಾಡ್ತಿಲ್ಲ. ಅಂದರೆ ಇಟ್ ಈಸ್ ಬೌಂಡ್ ಟು ಹ್ಯಾಪನ್. ಈಗ ಹೇಳ್ದಂಗೆ ರಿಪಿಟೇಟಿವ್ ಹೀರೋಯಿನ್ಸ್ ಅಲ್ಲಿ ಅಂದರೆ ಒಂಥರ ತುಂಬ ಹೀರೋಗಳ ಜೊತೆ ತುಂಬ ಸಿನಿಮಾಗಳು ಮಾಡಿರೋಂಥ ಹೆಗ್ಗಳಿಕೆ ನಿಮಗಿದೆ. ಫಾರ್ ಎಕ್ಸಾಂಪಲ್ ಧನಂಜಯ್ ಜೊತೆ 4 ಸಿನಿಮಾನ, ಆಮೇಲೆ ಡಾರ್ಲಿಂಗ್ ಕೃಷ್ಣ ಜೊತೆ 3 ಲಿಖಿತ್ ಜೊತೆ 2 ಆ್ಯಂಡ್ ಇನ್ಯಾರ ಜೊತೆ ಮುಂದಕ್ಕಾಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಒಬ್ಬ ಹೀರೋ ಜೊತೆ 4 ಸಿನಿಮಾ ಮಾಡಿದ್ರೆ ನ್ಯಾಚುರಲಿ ಅದು ಸಿಂಗಲ್. ಅದೇ ಹೇಳೋದು, both of you are singles. Yeah, it is easy, no? It is easier. And we were friends, and the bond was there. And also part of the same gang. Yeah. We are, yeah. It's like, ಏನೋ ಈಗ ಯಾರೋ ಬೇರೆ ಹೀರೋಯಿನು ಅಂದರೆ ಶಿ ಈಸ್ ನೋವೇರ್ ಪಾರ್ಟ್ ಆಫ್ ದಿಸ್ ಗ್ಯಾಂಗ್. ಓಕೆ ನಾನು ಬರೀ ಸಿನಿಮಾಗೆ ಬರ್ತೀನಿ, ಆ್ಯಕ್ಟ್ ಮಾಡ್ಬಿಟ್ಟು ಹೋಗ್ತೀನಿ ಅಂದರೆ ದೆನ್ ಇಟ್ಸ್ ಎ ಡಿಫ್ರೆಂಟ್ ಈಕ್ವೇಷನ್. ನೀವು ಸಿನಿಮಾ ಬಿಟ್ಟು ಬೇರೆ ಕಡೆನೂ ಒಟ್ಟಿಗೆ ಕಾಣಿಸ್ಕೊಳ್ತಿರ್ತೀರ, ಎಲ್ಲರೂ ಒಟ್ಟಿಗೆ ಹ್ಯಾಂಗ್ ಔಟ್ ಮಾಡ್ತಿರ್ತೀರ, ಎಲ್ಲನೂ ಇರುತ್ತೆ. ಹಾಗಿರ್ಬೇಕಾದ್ರೆ ನ್ಯಾಚುರಲಿ ಇಟ್ಸ್ ಎಕ್ಸ್ಟ್ರೀಮ್ಲಿ ನ್ಯಾಚುರಲ್ ಅಲ್ವಾ? ಇಟ್ಸ್ ವೆರಿ ನ್ಯಾಚುರಲ್. ಇದು ಆ ಕಲ್ಚರ್ ಇಲ್ಲಿ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಾಣಿಸ್ತಾ ಇದೆ ಅಷ್ಟೇ. ಬೇರೆ ಕಡೆ ಅದು ಕಾಣಿಸಲ್ಲ. ಈಗ ಬೇರೆ ಕಡೆ ಎಲ್ಲ ನಾವು ಬೇರೆ ಭಾಷೆ ಅಂದರೆ ಎಸ್ಪೆಷಲಿ ಇನ್ ಸೌತ್, ಯಾಕಂದರೆ ನಾವು ಅಷ್ಟು ವ್ಯಾಲ್ಯೂ ಮಾಡ್ತೀವಿ ರಿಲೇಷನ್ಶಿಪ್ಸ್ಗೆ ಆಗಲಿ ಫ್ರೆಂಡ್ಸ್ ಆಗಲಿ. ನಾವು ಯಾವುದು ಓಪನ್ ಆಗಿ ಮಾಡಲ್ಲ. ವೆರಿ ಟ್ರೆಡಿಷ್ನಲ್ ಆಲ್ ಸೌತ್ ಇಂಡಿಯನ್ಸ್. ಈಗ ನೋಡಿ ತಮಿಳ್ ತೆಲುಗುನೂ ಅಷ್ಟೇ ಆ ಥರ ಓಪನ್ ಆಗಿ ವಿಶ್ ಮಾಡೋದಕ್ಕೂ ಹೆಸಿಟೇಟ್ ಮಾಡೋ ಥರ ಒಂದು ಟ್ರೆಡಿಷ್ನಲ್ ಇದನ್ನು ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿ ಡೋಂಟ್ ಸೆಲೆಬ್ರೇಟ್ men and women being casual friends. We don't celebrate that here. So I think that is the tradition ಅಥವಾ ಒಂದು ಅಪ್ಬ್ರಿಂಗಿಂಗ್ ಆ ರೂಟಲ್ಲಿ ಬಂದ್ಬಿಟ್ಟಿರುತ್ತೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ. ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.